ಗೌಡ್ರು ಹುಡುಗ ಆರ್ ಲಿಂಗಾಯತ್ ಹುಡುಗ? ಸ್ಟೇಯಿಂಗ್ ಇನ್ ಆರ್ ಗೋಯಿಂಗ್ ಔಟ್? ಸ್ಪೈಸಿ ಆರ್ ಸ್ವೀಟ್? ಸ್ಯಾರಿ ಆರ್ ಮಾಡರ್ನ್ ಡ್ರೆಸ್? ರೀಡಿಂಗ್ ಬುಕ್ಸ್ ಆರ್ ವಾಚಿಂಗ್ ಮೂವೀಸ್? ಅರೇಂಜ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್? ಟೆಕ್ಸ್ಟ್ ಪರ್ಸನ್ ಆರ್ ಕಾಲ್ ಪರ್ಸನ್? ಟ್ಯಾಟೂ ಆರ್ ಹೇರ್ ಕಲರ್? ಐ ಡೋಂಟ್ ನೋ ಅದು ಯಾವಾಗ ನೆರವೇರುತ್ತೆ, ಬಟ್ ಅಲೋನ್ ಟೈಮ್ ಆರ್ ಸೋಷಿಯಲ್ ಟೈಮ್? ನನಗೆ ನಾನು ನೋಡೋಕ್ಕಾಗುತ್ತಾ ನಾನು ಮಾತಾಡೋವಾಗ? ಅದೆಲ್ಲ ಎವ್ರಿ ಟೈಮ್ ಐ ಸ್ಟಾರ್ಟ್ ಮೇಕಿಂಗ್ ಅ ವಿಡಿಯೋ ಇಟ್ ಜಸ್ಟ್ ಫೀಲ್ಸ್ ಮೋರ್ ವಿಯರ್ಡ್. ಕಡಿಮೆ ಅಂತೂ ಆಗ್ತಾ ಇಲ್ಲ. ಓಕೆ, ಸ್ಟಿಲ್ ಕನ್ಫ್ಯೂಷನ್ ಇದೆ. ಇಲ್ಲಿ ನೋಡ್ಬೇಕು. ದಿಸ್ ಟೈಮ್ ಇಟ್ ಈಸ್ ಅಬೌಟ್ ದಿಸ್ ಆರ್ ದ್ಯಾಟ್. ಕ್ವೆಶನ್ಸ್ ಕೇಳಿ ಅಂದಿದ್ದೆ. ಕ್ವೆಶನ್ಸ್ ಕೇಳಿದ್ದೀರಾ, ಇವಾಗ ಆನ್ಸರ್ ಮಾಡೋಣ. ಐ ಹ್ಯಾವ್ ಲಿಸ್ಟೆಡ್ ಸಮ್ ಕ್ವೆಶನ್ಸ್ ಡೌನ್. ರಾತ್ರಿ ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಫಸ್ಟ್ ಕ್ವೆಶನ್, ಸ್ಟೇಯಿಂಗ್ ಇನ್ ಆರ್ ಗೋಯಿಂಗ್ ಔಟ್? ಐ ವುಡ್ ಆಲ್ವೇಸ್ ಪ್ರಿಫರ್ ಸ್ಟೇಯಿಂಗ್ ಇನ್, ನೋ ಮ್ಯಾಟರ್ ವಾಟ್. ಸೂಪರ್ ಇಂಟ್ರೋವರ್ಟೆಡ್ ಪರ್ಸನ್ ನಾನು. ಐ ಮೈಟ್ ನಾಟ್ ಲುಕ್ ಲೈಕ್ ಇಂಟ್ರೋವರ್ಟೆಡ್ ಔಟ್ಸೈಡ್, ಬಟ್ ಕಾಲೇಜ್ ಅಥವಾ ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬಂದಾಗ ಐ ಜಸ್ಟ್ ಡೋಂಟ್ ಗೋ ಔಟ್. ಆಚೆ ಇದ್ದು ಸಾಕಾಗೋಗಿರುತ್ತೆ. ಸೊ ಮನೇಲಿ ಕಂಪ್ಲೀಟಾಗಿ ನಾನು ಒಬ್ಬಳೇ ಆರಾಮಾಗಿ ಇರೋದನ್ನು ಪ್ರಿಫರ್ ಮಾಡ್ತೀನಿ. ಸೊ ಎನಿ ಡೇ ಸ್ಟೇಯಿಂಗ್ ಇನ್, ಆ್ಯಂಡ್ ಐ ಡೋಂಟ್ ಲೈಕ್ ಟ್ರಾವೆಲಿಂಗ್, ಸೊ ಸ್ಟೇಯಿಂಗ್ ಇನ್. ಸ್ಪೈಸಿ ಆರ್ ಸ್ವೀಟ್? ಸ್ಪೈಸಿ 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 ಎನಿ ಡೇ. ಲೈಕ್ ಖಾರ ತಿಂದು ಮೂಗಲ್ಲಿ ಕಣ್ಣಲ್ಲಿ ಎಲ್ಲ ನೀರು ಬರ್ತಾಯಿದ್ರು ಆ ಖಾರ ತಿನ್ನೋದು ನಿಲ್ಸೋಕ್ಕಾಗಲ್ಲ, ಅಷ್ಟಿಷ್ಟ ಸ್ಪೈಸಿ. ಸೊ ಸ್ಪೈಸಿ. ನೆಕ್ಸ್ಟ್ ಕ್ವೆಶನ್, ಮಲ್ಲಿಗೆ ಆರ್ ಯುವರ್ ಫೇವ್ರೆಟ್ ಫುಡ್? ಇದು ಯಾವ ಥರ ಕಂಪ್ಯಾರಿಸನ್ ನಂಗೆ ಅರ್ಥ ಆಗಿಲ್ಲ. ಮಲ್ಲಿಗೆ ನಂಗೆ ಇಷ್ಟ ಆಗಲ್ಲ. ಐ ಹೇಟ್ ದಟ್ ಫ್ಲವರ್. ನಂಗೆ ಸ್ಮೆಲ್ ಬಂದ್ರೆ ತಲೆ ಬ್ಲಾಸ್ಟ್ ಆಗೋಷ್ಟು ತಲೆನೋವು ಬರುತ್ತೆ. ಮಲ್ಲಿಗೆ ಐ ಡೋಂಟ್ ಲೈಕ್ ಫ್ಲವರ್ಸ್ ಇನ್ ಜನರಲ್. ಮಲ್ಲಿಗೆ ಈಸ್ ದ ಟೆಸ್ಟ್ ಫ್ಲವರ್ ವಿಚ್ ಐ ಹೇಟ್ ದ ಮೋಸ್ಟ್. ಅನ್ನೋದ್ರಲ್ಲಿ ಟಾಪ್ ಲಿಸ್ಟಲ್ಲಿ ಮಲ್ಲಿಗೆ ಬರುತ್ತೆ. ಫ್ಲವರ್ಸ್ ಓನ್ಲಿ ಐ ಡೋಂಟ್ ಲೈಕ್ ಫಸ್ಟ್ ಆಫ್ ಆಲ್. ಮಲ್ಲಿಗೆ ಫೇವ್ರೆಟ್ ಫುಡ್, ಆಲ್ವೇಸ್ ಫೇವ್ರೆಟ್ ಫುಡ್. ಸ್ಯಾರಿ ಆರ್ ಮಾಡರ್ನ್ ಡ್ರೆಸ್? ಸ್ಯಾರಿನ ನಾನು 1 hour 1.5 hour 2 hour ಅಷ್ಟೇ ಕ್ಯಾರಿ ಮಾಡೋಕ್ಕಾಗತ್ತೆ. ನಂಗೆ ಸ್ಯಾರಿಯಲ್ಲಿ ಹೋಲ್ ಡೇ ಇರಬೇಕಂದ್ರೆ ಆಗಲ್ಲ. ತುಂಬ ಕಷ್ಟ ಸ್ಯಾರಿನ ಹಾಕ್ಕೊಂಡು ದಿನಪೂರ್ತಿ ಇರೋದು. ಮಾಡರ್ನ್ ಡ್ರೆಸ್ ಅಂದರೆ ನಾರ್ಮಲ್ ಈ ಥರ ಬ್ಯಾಗಿ ಹಾಕ್ಕೊಳಕ್ಕೆ ಇಷ್ಟ. ಆ್ಯಂಡ್ ಒನ್ ಪೀಸ್, ದಟ್ಟು ಫುಲ್ ಲೆಂತ್. ಶಾರ್ಟ್ ಡ್ರೆಸ್ಸಸ್ ನಾನು ಹಾಕ್ಕೊಳ್ಳೋದಿಲ್ಲ. ಐ ಡೋಂಟ್ ಫೀಲ್ ಕಂಫರ್ಟಬಲ್ ವೇರಿಂಗ್ ಶಾರ್ಟ್ ಡ್ರೆಸ್ಸಸ್ ಲೈಕ್ ಅಬೌವ್ ನೀ, ಶಾರ್ಟ್ಸ್, ಸ್ಕರ್ಟ್ಸ್ ಅವೆಲ್ಲ. ಮನೇಲಿದ್ದಾಗ ಶಾರ್ಟ್ಸ್ ಹಾಕ್ತೀನಿ. ಮನೆಯಿಂದ ಆಚೆ ಕಡೆ ಹೋಗೋದಕ್ಕೂ ನಾನು ಶಾರ್ಟ್ಸ್ ಹಾಕ್ಕೊಂಡು ಆಚೆ ಹೋಗಲ್ಲ, ಪ್ಯಾಂಟ್ ವೇರ್ ಮಾಡ್ತೀನಿ. ಬಿಕಾಸ್ ಐ ಜಸ್ಟ್ ಡೋಂಟ್ ಫೀಲ್ ಕಂಫರ್ಟಬಲ್ ವೇರಿಂಗ್ ಶಾರ್ಟ್ಸ್ ಆರ್ ಶಾರ್ಟ್ ಡ್ರೆಸ್ಸಸ್ ಔಟ್ಸೈಡ್. ಐ ಡೋಂಟ್ ಇವನ್ ಹ್ಯಾವ್ ಶಾರ್ಟ್ ಡ್ರೆಸ್ಸಸ್. ನಾನು ಬೈ ಕೂಡ ಮಾಡಲ್ಲ ಶಾರ್ಟ್ ಡ್ರೆಸ್ಸಸ್ನ. ಸೊ ಮಾಡರ್ನ್ ಡ್ರೆಸ್ಸಲ್ಲಿ ಬ್ಯಾಗಿ ಆಮೇಲೆ ಫುಲ್ ಲೆಂತ್ ಎಲ್ಲ ಬರುತ್ತೆ ಅಂತಂದರೆ ಮಾಡರ್ನ್ ಡ್ರೆಸ್. ಸಮ್ಮರ್ ಆರ್ ವಿಂಟರ್? ಸಮ್ಮರ್ ಫಾರ್ ಸನ್, ವಿಂಟರ್ ಫಾರ್ ಹಾರ್ಟ್. ಗೌಡ್ರು ಹುಡುಗ ಆರ್ ಲಿಂಗಾಯತ್ ಹುಡುಗ? ಒಳ್ಳೆ ಹುಡುಗ. ರೀಡಿಂಗ್ ಬುಕ್ಸ್ ಆರ್ ವಾಚಿಂಗ್ ಮೂವೀಸ್? 50-50. ಬುಕ್ಸ್ ಹ್ಯಾಬಿಟ್ ಶುರು ಆಗೋಕ್ಕೂ ಮುಂಚೆ ಈ ಕ್ವೆಶನ್ ಕೇಳ್ತಾರೆ. ವಾಚಿಂಗ್ ಮೂವೀಸ್ ಅಂತ ಇದೆ. ಈ ಪ್ರಿಫರ್ ವಾಚಿಂಗ್ ಡಿಸ್ನಿ ಮೂವೀಸ್. ನನಗೆ ಡಿಸ್ನಿ ಮೂವೀಸ್ ನೋಡೋಕ್ಕೆ ಹೆವಿ ಇಷ್ಟ. ವಾಚಿಂಗ್ ಮೂವೀಸಲ್ಲಿ ಆ ಜಾನ್ರ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ವೆಜ್ ಆರ್ ನಾನ್ ವೆಜ್? ನಾನ್ ವೆಜ್. ಗೌಡ್ರು ಹುಡುಗಿಗೆ ಬಂದ್ಬಿಟ್ಟು ವೆಜ್ಜಾ ನಾನ್ ವೆಜ್ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ನಾನ್ ವೆಜ್. ನೆಕ್ಸ್ಟ್ ಕ್ವೆಶನ್, ಅರೇಂಜ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್? ನೋ ಮ್ಯಾರೇಜ್. ಫಸ್ಟಿಗೆ ಲವ್ ಮ್ಯಾರೇಜ್ ಅಂತ ಇತ್ತು, ಆಮೇಲೆ ಅರೇಂಜ್ ಮ್ಯಾರೇಜ್ ಆಗೋಣ ಅಂತ. ಇವಾಗ ಮ್ಯಾರೇಜ್ ಸುದ್ದಿನೇ ಬೇಡ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಕ್ವೆಶನ್, ಟೆಕ್ಸ್ಟ್ ಪರ್ಸನ್ ಆರ್ ಕಾಲ್ ಪರ್ಸನ್? ಐ ಆಮ್ ಅ ನೋ ಕಾಂಟ್ಯಾಕ್ಟ್ ಪರ್ಸನ್. ಡೋಂಟ್ ಟ್ರೈ ಟು ಕಾಂಟ್ಯಾಕ್ಟ್ ಮೀ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ಸ್ ವೇ ಟು ಇಂಪಾರ್ಟೆಂಟ್. ಈವನ್ ಇಫ್ ಸಂಬಡಿ ಕಾಲ್ಸ್ ಐ ವಿಲ್ ನಾಟ್ ಪಿಕಪ್. ಆಮೇಲೆ ಟೆಕ್ಸ್ಟ್ ಮಾಡಿದ್ರೆ ಟೆಕ್ಸ್ಟ್ ನೋಡ್ಬಿಟ್ಟು ಅದೇನಾದ್ರು ಇಂಪಾರ್ಟೆಂಟ್ ಇದ್ದರೆ ಐ ವಿಲ್ ಕಾಲ್ ಬ್ಯಾಕ್.
ನನ್ನ ಕಾಲ್ಸ್ ಲಿಸ್ಟ್ ತೆಗ್ದು ನೋಡಿದ್ರೆ ಇಟ್ ವಿಲ್ ಈದರ್ ಬಿ ಅಪ್ಪ, ಅಮ್ಮ, ನನ್ನ ತಮ್ಮ. ಅದು ಬಿಟ್ಟು ಏರ್ಟೆಲ್ ಕರೆನ್ಸಿ ಖಾಲಿ ಆಗೋ ಟೈಮಲ್ಲಿ ಕಾಲ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ಯಾರು ನಾನು ಕಾಲ್ ಮಾಡೋಕ್ಕೋಗಲ್ಲ, ಕಾಲ್ ಮಾಡೋಷ್ಟು ಕ್ಲೋಸು ಮಾಡ್ಕೊಳ್ಳಲ್ಲ. ದಿನ ಹೋಗ್ತಾ 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 ಕಾಲಲ್ಲಿ ಮಾತಾಡೋಕ್ಕೂ ಇರಿಟೇಟ್ ಆಗುತ್ತೆ, ಟೆಕ್ಸ್ಟಲ್ಲಿ ಟೆಕ್ಸ್ಟ್ ಮಾಡೋಕ್ಕೂ ಇರಿಟೇಟ್ ಆಗುತ್ತೆ. ಇಫ್ ಐ ಹ್ಯಾವ್ ಟೈಮ್ ಐ ವುಡ್ ಗೋ ವಾಚ್ ಮೀಮ್ಸ್ ಇನ್ಸ್ಟೆಡ್ ಆಫ್ ಟೆಕ್ಸ್ಟ್ ಪೀಪಲ್. ಮೌಂಟೇನ್ಸ್ ಆರ್ ಬೀಚಸ್. ಐ ಲವ್ ಬೀಚಸ್. ಲೈಫಲ್ಲಿ ನಾನೊಂದು 2-3 ಸತಿ ಬೀಚ್ಗೆ ಹೋಗಿದ್ದೀನಿ ಅನ್ಸುತ್ತೆ ಅಷ್ಟೇ. ನಾವು ಜಾಸ್ತಿ ಟ್ರಿಪ್ಪೆಲ್ಲ ಹೋಗಿಲ್ಲ. ಫ್ರೆಂಡ್ಸ್ ಜೊತೆ ಟ್ರಿಪ್ ಇದುವರೆಗೂ ಹೋಗಿಲ್ಲ. ಫ್ಯಾಮಿಲಿ ಜೊತೆ ಹೋಗಿರೋದು ಅಂದರೆ ಒಂದು 2 ಟೈಮ್ಸ್ ಏನೋ ಹೋಗಿರ್ಬೋದು. ಆ 2-3 ಸತಿ ಹೋಗಿರೋದ್ರಲ್ಲಿ ಐ ಹ್ಯಾವ್ ಹ್ಯಾಡ್ ದ ಬೆಸ್ಟ್ ಟೈಮ್. ಬೀಚ್ ಅಂದರೆ ಒಂಥರ ಆ ವೇವ್ಸ್ ಸೌಂಡ್, ಗಾಳಿ, ಸ್ಯಾಂಡ್ ಮೇಲೆ ಕೂತ್ಕೊಂಡು ಸನ್ಸೆಟ್ ನೋಡೋದು. ಹ್ಯಾವ್ ದಿಸ್ ಡ್ರೀಮ್, ಬೀಚಲ್ಲಿ ಕೂತ್ಕೊಂಡು ಐ ವಾಂಟ್ ಟು ವಾಚ್ ದ ಸನ್ಸೆಟ್ ಆ್ಯಂಡ್ ದ ಕ್ಲೌಡ್ಸ್ ಮಧ್ಯಾಹ್ನದಿಂದ ಸಂಜೆ ಆಗೋ ಒಂದು ಟೈಮ್ ಲ್ಯಾಪ್ಸ್ ಇದೆ ಅಲ್ಲ, ಅದನ್ನು ಕೂತ್ಕೊಂಡು ಪಕ್ಕದಲ್ಲಿ ಸಾಂಗ್ ಹಾಕ್ಕೊಂಡು ನೋಡಿಕೊಂಡು ಇರಬೇಕು. ದಟ್ ಈಸ್ ಮೈ ಲೈಫ್ನ ಒಂದು ಬಿಗ್ಗೆಸ್ಟ್ ಡ್ರೀಮ್. ಐ ಡೋಂಟ್ ನೋ ಅದು ಯಾವಾಗ ನೆರವೇರುತ್ತೆ. ಬಟ್ ಆರ್ಗನೈಸ್ಡ್ ಆರ್ ಮೆಸ್ಸಿ, ಐ ಆಮ್ ಸೂಪರ್ ಮೆಸ್. ಇವಾಗ ಯೂಟ್ಯೂಬ್ ವೀಡಿಯೋ ಮಾಡಬೇಕಂತ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಅಷ್ಟೇ. ಇಲ್ಲೆಲ್ಲ ಫುಲ್ ಮೆಸ್ ಇದೆ, ಬ್ಯಾಕ್ಗ್ರೌಂಡ್ ಮಾತ್ರ ಕ್ಲೀನಾಗಿದೆ. ನನ್ನ ಟೇಬಲ್ ನೋಡೋಕ್ಕಾಗಲ್ಲ. ಬೆಳಗ್ಗೆ ಆರ್ಗನೈಸ್ಡ್ ಇದ್ದರೆ ಸಂಜೆ ಅಷ್ಟಾಗಿ ಅದು ಮೆಸ್ ಆಗಿಬಿಡುತ್ತೆ. ಟ್ಯಾಟೂ ಆರ್ ಹೇರ್ ಕಲರ್, ನೋ ಟು ಬೋತ್. ನನ್ನ ಟ್ಯಾಟೂ ಹಾಕ್ಕೊಳ್ಳೋ ಪ್ಲ್ಯಾನ್ಸ್ ಇಲ್ಲ. ಹಾಕ್ಸಿದ್ರೆ ನಮ್ಮಪ್ಪ ನನ್ನ ಬಿಡಲ್ಲ. ಹೇರ್ ಕಲರ್ ಇಷ್ಟು ಒಳ್ಳೆ ಬ್ಲ್ಯಾಕ್ ಕಲರ್ ಇದ್ದಾಗ ಯಾಕೆ ಜನ ಹೇರ್ ಕಲರ್ ಮಾಡಿಸ್ಕೋತಾರೆ ನಂಗೆ ಅರ್ಥ ಆಗಲ್ಲ. ಸೊ ನ್ಯಾಚುರಲಿ ಇಟ್ಸ್ ಲುಕಿಂಗ್ ಗಾರ್ಜಿಯಸ್. ವೈ ಡು ಯು ಹ್ಯಾವ್ ಟು ಚೇಂಜ್ ಯುವರ್ ಹೇರ್ ಕಲರ್ ಆ್ಯಂಡ್ ಡ್ಯಾಮೇಜ್ ಇಟ್ ಇವನ್ ಮೋರ್? ಅಲೋನ್ ಟೈಮ್ ಆರ್ ಸೋಷಿಯಲ್ ಟೈಮ್? ಅಲೋನ್ ಟೈಮ್. ಸೋಷಿಯಲ್ ಟೈಮ್ ಇಸ್ ನೆಸಸರಿ, ಇಟ್ ಈಸ್ ರಿಕ್ವೈರ್ಡ್. ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಸೋಷಿಯಲೈಸ್ ಆಗಲೇಬೇಕು. ಇಫ್ ಐ ಎವರ್ ಗೆಟ್ ಅ ಚಾನ್ಸ್ ಟು ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ all by myself, I would always prefer spending time alone. Long hair or short hair? Short hair. ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸೋವಾಗ ಐ ಡೋಂಟ್ ರಿಮೆಂಬರ್, ಫಸ್ಟ್ ಸ್ಟ್ಯಾಂಡರ್ಡ್ ಐ ಥಿಂಕ್. ತುಂಬ ಲಾಂಗ್ ಹೇರ್ ಇತ್ತು ನನಗೆ. ಆವಾಗ ಫಸ್ಟ್ ಟೈಮ್ ನಮ್ಮಮ್ಮ ಹೋಗಿ ಹೇರ್ ಕಟ್ ಮಾಡಿಸಿದಾಗ ಸ್ವಲ್ಪನೇ ಇಷ್ಟೇ ಕಟ್ ಮಾಡಿಸಿದ್ದು. ಯಾವ ರೇಂಜಿಗೆ ಹತ್ತಿದ್ದೀನಿ ಅಂದರೆ, ಕೂದಲು ಕಟ್ ಮಾಡಿದ ಕೂದಲನ್ನು ವಾಪಸ್ ಮನೆಗೆ ತೊಗೊಂಬಂದಿದ್ದೀನಿ ನಾನು. ಅಷ್ಟು ಸೈಕೋ ಆಗಿದ್ದೆ. ಇವಾಗ 2 months ಒನ್ಸ್ ನಾನು ಹೇರ್ ಕಟ್, ನನಗೆ ನನ್ನ ಶೋಲ್ಡರ್ ಲೆವೆಲಿಂದ ಕೆಳಗೆ ಹೋದರೆ ಐ ಜಸ್ಟ್ ಗೋ ಕಟ್ ಮೈ ಹೇರ್ ಆಫ್. ನನಗೇನೋ ಇಷ್ಟ ಆಗಲ್ಲ. ಇವಾಗ ದುಡಿತಾ ಇದ್ದೀನಲ್ವಾ, ದುಡ್ಡು ಕೈಯಲ್ಲಿದೆ ಅಲ್ವಾ, ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ರಿಯಾಲಿಟಿ ಟಿ ವಿ ಆರ್ ಡಾಕ್ಯುಮೆಂಟ್ರಿ? ರಿಯಾಲಿಟಿ ಟಿ ವಿ ಶೋಸ್ ಐ ಲೈಕ್ ಇಟ್ ವೆನ್ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ಬಟ್ ಅದರ ಯಾವುದು ಬರಲ್ಲ. ಅಟ್ಲೀಸ್ಟ್ ಅದಕ್ಕೆ ಕ್ಲೋಸ್ ಆಗಿರೋಂಥ ರಿಯಾಲಿಟಿ ಶೋಸ್ ನೋಡೋಕ್ಕೆ ತುಂಬ ಇಷ್ಟ. ಡಾಕ್ಯುಮೆಂಟ್ರೀಸ್, ಐ ಲವ್ ವಾಚಿಂಗ್ ಡಾಕ್ಯುಮೆಂಟ್ರೀಸ್. ಏನಾದ್ರು ಸೀರೀಸ್ ಅಪ್ಲೋಡ್ ಮಾಡಿದ್ರೆ, ಇಫ್ ದೆರ್ ಆರ್ 5 to 6 episodes, I cannot sleep until I watch all those episodes. ಲೈಕ್ ಏನಾದ್ರು ಶುರು ಮಾಡಿದ್ರೆ ಸೀರೀಸ್ನ ಮುಗಿಸೋ ತನಕ ನಂಗೆ ಸಮಾಧಾನ ಆಗಲ್ಲ. ನಾಳೆ ಎಕ್ಸಾಮ್ ಇರಲಿ, ನಾಳೆ ಟೆಸ್ಟ್ ಇರಲಿ, ನಾನು ಆ ಸೀರೀಸ್ ಮುಗಿಸ್ಬೇಕು. ಏನಾಗುತ್ತೆ ಕಂಪ್ಲೀಟಾಗಿ ನೋಡಬೇಕು. ಬ್ರೇಕ್ಸ್ ತೊಗೊಂಡು ನೋಡೋಕ್ಕಾಗಲ್ಲ ನನಗೆ. ಸೊ ಡಾಕ್ಯುಮೆಂಟ್ರೀಸ್ ಆರ್ ಟಿ ವಿ ರಿಯಾಲಿಟಿ ಶೋಸ್, ಡಾಕ್ಯುಮೆಂಟ್ರೀಸ್. ಇಟ್ ಈಸ್ ನೈಸ್ ಮೇಕಿಂಗ್ ಅ ಯೂಟ್ಯೂಬ್ ವಿಡಿಯೋ, ಟಾಕಿಂಗ್ ಟು ಮೈ ಸೆಲ್ಫ್, ಕಾನ್ಫಿಡೆಂಟಾಗಿ ಮಾತಾಡೋದಾಗಲಿ. ಐ ಕ್ಯಾನ್ ಕರೆಕ್ಟ್ ದ ವೇ ಐಮ್ ಸ್ಪೀಕಿಂಗ್, ದ ವೇ ಐಮ್ ಟಾಕಿಂಗ್, ಮೈ ಬಾಡಿ ಜೆಸ್ಚರ್ಸ್. ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನ ನನಗೆ ನಾನು ನೋಡೋಕ್ಕಾಗುತ್ತಾ ನಾನು ಮಾತಾಡೋವಾಗ? ಇಫ್ ಇಟ್ಸ್ ಪಾಸಿಟಿವ್ಲಿ ಇಂಪ್ಯಾಕ್ಟಿಂಗ್ ಮೀ, ದೆನ್ why feel ashamed of doing it or why feel embarrassed of doing it? People judge you anyway. ನೀವು ಜಡ್ಜ್ ಮಾಡಲ್ವಾ? ನಾನು ಜಡ್ಜ್ ಮಾಡ್ತೀನಿ ತುಂಬ ಜನ. ಸೊ ಐ ಶುಡ್ ಬಿ ರೆಡಿ ಟು ಅಕ್ಸೆಪ್ಟ್ ದಟ್ ಪೀಪಲ್ ಆರ್ ಗೋಯಿಂಗ್ ಟು ಜಡ್ಜ್ ಮೀ ಆಲ್ಸೋ. ಸೊ ನಾನು ಜಡ್ಜ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂದರೆ ಅವರು ಜಡ್ಜ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಒಪಿನಿಯನ್ಸ್ ಬರ್ತಾ ಇರುತ್ತೆ. ಆರ್ ದೇ ಗೋಯಿಂಗ್ ಟು ಬಿ ಟ್ರೂ? ವಿಲ್ ದೇ ಲೆಟ್ ಯು ಅಫೆಕ್ಟ್ ದೆಮ್? ಅಷ್ಟೇ ಮ್ಯಾಟ್ರ್ ಆಗೋದು. ಸೊ ಯಾ, I look kind of okay today. This was all about this or that.
ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಆರ್ ಫೆಲ್ಟ್ ಅ ಲಿಟಲ್ ರಿಲೇಟಬಲ್. ಇವತ್ತಿಗಿಷ್ಟೇ. ಅಂಟಿಲ್ ನೆಕ್ಸ್ಟ್ ಟೈಮ್,